ನನ್ನ ಗುರುಗಳು ಕಣ್ರಿ, ನಾನು ವಿಶ್ ಮಾಡ್ಬೇಕಾ? ನಮ್ಮ ಮನೇಲಿ ನಮ್ಮ ಅಪ್ಪನಿಗೆ ಹೋಗಿ ಅಪ್ಪ ನಿನ್ಗೆ ಒಳ್ಳೇದಾಗಲಿ ಅಂತ ಯಾವತ್ತಾರು ನಾನು ಹೇಳ್ತೀನ? ನೀವು ನಿಮ್ಮ ಅಪ್ಪಗೆ ಹೇಳ್ತೀಯಾ? ರಾಜಕಾರಣದಲ್ಲಿ ಅನೇಕ ಪತ್ರಕರ್ತರು, ಎಲ್ಲರೂ ಅಲ್ಲ, ಇದು ಬಿಟ್ಟರೆ ಬೇರೆ ನಿಮಗೆ ಗೊತ್ತೇನೇ ಇಲ್ಲ. ಹಿಂದುತ್ವ ಶಿವಕುಮಾರ್ ಅಂತ ಇದ್ದಂಗೆ RSS. ಈ ದೃಷ್ಟಿಕೋನ ಬದಲಾವಣೆ ಆಗಲಿಲ್ಲ ಅಂತ ತಪ್ಪಾಗತ್ತೆ. ನಾನು ಇವತ್ತು ಈ ಸ್ಥಿತಿಲಿ ಇರೋದಕ್ಕೆ ಯಡಿಯೂರಪ್ಪನವರು ಒಂದು ಕಾರಣ. ಮತ್ತೊಂದು ಕಡೆ ಸಂಘಟನೆ RSS ನನ್ನ ಜೀವನದಲ್ಲಿ ನಾನು ಮರೆಯೋಕ್ಕಾಗಲ್ಲ. ಮತ್ತೊಂದು ಕಡೆ ನಮ್ಮ ತಂದೆ ತಾಯಿ ನಂಗೆ ಬೆಳೆಸ್ತಾ ಇರೋಂಥ ಸಂದರ್ಭದಲ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಹೋಗಿ ಅಪ್ಪ ಏನು ಹೇಳ್ಬೇಕು, ಅವ್ರಿಗೆ ಬರ್ಡೇಗೆ ಅಪ್ಪ ಏನು ಹೇಳ್ಬೇಕು ಹೇಳಪ್ಪ. ಪ್ರತಿಯೊಂದರಲ್ಲೂ ರಾಜಕಾರಣ ನೋಡೋದಿದ್ದೀರ, ಇದನ್ನ ಬಿಡೋದು ಒಳ್ಳೇದು. ನಾನು ಮರೆತಿದ್ರೆ ನಾನು ಯಾಕೆ ಬರೀತೀನಿ? ನಮ್ಮ ಅಪ್ಪ ಅಮ್ಮನ ನೆನೀತೀನಿ. ನಾ ಪ್ರತಿ ದೀಪಾವಳಿ ಸಂದರ್ಭದಲ್ಲಿ ತಂದೆ ತಾಯಿಗಳು ಪೂಜೆ ಮಾಡ್ತೀವಿ. ನಾವು ಹಿರಿಯರ ಪೂಜೆ ಅಂತ ಬರೀತೀವಾ? ಇವತ್ತು ಪೂಜೆ ಮಾಡಿದಿರಾ ನಿಮ್ಮ ಅಪ್ಪ ಅಮ್ಮನಿಗೆ ಅಂತ ಕೇಳ್ತೀರಿ ನೀವು? ಮತ್ತೆ ನಿನ್ನ ಹತ್ರ ಬೇರೆ ಥರ ಬಯಸ್ಬೇಕಾಗಿ